ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ಕಟಕ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವೀಗ ಈ 2025ನೇ ಸಾಲಿನಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವೊಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇನು ಅಂತ ಹೇಳಿದರೆ, ಈಗ ಹೋದ ವರ್ಷದಲ್ಲಿ ಅಂದರೆ 2024ನೇ ಸಾಲಿನಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಯಿತು ಅಂತ ಹೇಳಿ ಮೊದಲು ನಾವು ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡೋಣ. ಅದು ಆದಮೇಲೆ ಈ 2025ರಲ್ಲಿ ಮುಂದೆ ನಿಮಗೆ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ. ಈಗ ಏನಾಗಿದೆ ಅಂತ ಹೇಳಿದರೆ, ನಾನು 2024ರ ಕಟಕ ರಾಶಿಯ ಭವಿಷ್ಯವನ್ನು ಈ ಒಂದು ವರ್ಷದ ಹಿಂದೆನೇ ಹಾಕಿದ್ದೀನಿ. ನೀವು ಒಂದು ಸಲ ಆ ವಿಡಿಯೋವನ್ನು ನೋಡಿಕೊಂಡು ಬಂದು ಅದಾದಮೇಲೆ ಈ ವಿಡಿಯೋವನ್ನು ನೋಡುವಂಥದ್ದು ಉತ್ತಮ. ಅಂದರೆ 2024ರಲ್ಲಿ ಏನೇನು ಹೇಳಿದ್ರು, ಅದರಲ್ಲಿ ಏನೇನು ನಡೆದಿದೆ ಅಂತ ಹೇಳಿ ಒಂದು ಸಲ ವಿವೇಚನೆಯನ್ನು ಮಾಡಿಕೊಂಡು ಬಂದು ನಂತರ ಈ 2025ರಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿ ನೀವು ನೋಡುವಂಥದ್ದು ಉತ್ತಮ. ಆದರೆ ಆ ಒಂದು ವಿಡಿಯೋ 10 ನಿಮಿಷಕ್ಕಿಂತಲೂ ಅಧಿಕವಾಗಿ ಇರೋದ್ರಿಂದಾಗಿ ಅದನ್ನು ನೋಡಲು ಅತ್ಯಂತ ಸಮಯ ಬೇಕಾಗತ್ತೆ, ಆಯಿತಾ? ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ಅಂದರೆ, ಆ ಒಂದು ವಿಡಿಯೋದಲ್ಲಿ ಏನೇನು ಮುಖ್ಯಾಂಶಗಳಿದಾವೋ ಅದಿಷ್ಟನ್ನು ಮಾತ್ರ 1-2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅಂದರೆ ಹೋದ ವರ್ಷ 2024ರಲ್ಲಿ ನಾನು ಏನು ಹೇಳಿದ್ದೆ, ಅದರಲ್ಲಿ ಏನು ನಡೀತು ಅಂತ ಹೇಳಿ ಆ ಒಂದು ವಿಡಿಯೋದ ಮುಖ್ಯಾಂಶ ಕೇವಲ 1-2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನೋಡಿ ಇದಾದ್ಮೇಲೆ ನಾವು 2025ರಲ್ಲಿ ಏನಾಯಿತು ಅಂತ ಹೇಳಿ, ಏನೇನು ಆಗತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ 2024ರಲ್ಲಿ ಏನು ಹೇಳಿದ್ದೆ, ಏನಾಯಿತು ಅಂತ. ಯಶೋವೃದ್ಧಿ ಬಲಂ ತೇಜ ಸರ್ವತ್ರ ವಿಜಯ ಸುಖಂ ಶತ್ರುನಾಶೋ ಮಂತ್ರ ಸಿದ್ಧಿ ಏಕಾದಶಗತೆ ಗುರುವು ಅಂತ ಹೇಳಿ ಹೇಳಿರುವಂಥದ್ದು. ಏನು ಯಶೋವೃದ್ಧಿ ಅಂದ್ರೆ ಏನಾಗುತ್ತೆ, ನಿಮ್ಮ ಕೀರ್ತಿ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ಸರ್ವತ್ರ ವಿಜಯ, ಎಲ್ಲ ಕೆಲಸಗಳಲ್ಲೂ ಕೂಡ ವಿಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ಗೆಲುವು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಸುಖ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿ ಆಗುತ್ತೆ. ಶತ್ರುನಾಶ, ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಮಂತ್ರಸಿದ್ಧಿ ಅಂದ್ರೆ ಏನಾಗುತ್ತೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲೆಲ್ಲ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ವರ್ಷ ಅತ್ಯಂತ ಉತ್ತಮವಾಗಿದೆ, ಯೋಚನೆ ಮಾಡುವುದೇ ಬೇಡ. ಮನೆಯಲ್ಲಿ ಮುಂದೆ ನಿಂತು ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಿ, ಮನೆಯ ಒಂದು ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಅತ್ಯಂತ ಉತ್ತಮತೆ ಅಂತ ಹೇಳುವಂತದ್ದು ಉಂಟಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಕಾಡುವಂತಹ ಸಂಭವ ಇರುತ್ತೆ. ಸ್ನೇಹಿತರಿಗೆ ಯಾವುದಾದ್ರೂ ಗುಟ್ಟಿನ ವಿಷಯವನ್ನು ಹೇಳಕ್ ಹೋಗ್ಬಾರ್ದು. ಕೆಲವೊಂದು ಗುಟ್ಟಿನ ವಿಷಯಗಳನ್ನ, ಕೆಲವೊಂದು ರಹಸ್ಯ ವಿಚಾರಗಳನ್ನ ಯಾರಿಗೂ, ಸ್ನೇಹಿತರಿಗೆ ಅಂತಲ್ಲ, ಯಾರಿಗೂ ಕೂಡ ಹೇಳದೇ ಇರುವಂತದ್ದೇ ಒಳ್ಳೆಯದು. ನೀವು ಅದನ್ನೇನೋ ಹೇಳುವಂಥದ್ದು, ಅದು ಇನ್ನೊಂದೇನೋ ಆಗುವಂಥದ್ದು, ಇಂಥದ್ದಕ್ಕೆಲ್ಲ ತುಂಬಾ ಅವಕಾಶ ಉಂಟು. ಈಗ ಇದನ್ನ ನೋಡಿದವಾಗ ನಮಗೆ ಹೋದ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ಮೊದಲ ಒಂದು 4 ತಿಂಗಳು ನಿಮಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಅದಾದ್ಮೇಲೆ ಬೃಹಸ್ಪತಿ ಗ್ರಹ ಏಕಾದಶ ಭಾವಕ್ಕೆ ಬಂದಿದ್ರಿಂದ ಅನೇಕ ವಿಚಾರಗಳಲ್ಲಿ ಹೋದ ವರ್ಷದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಯಿತು. ಹಾಗೆ ಅಷ್ಟಮ ಶನಿ ಕೂಡ ನಡೀತಾ ಇದ್ದಿದ್ದರಿಂದ ಒಂದು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಯಿತು. ಹಾಗೆ ತುಂಬಾ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಯಿತು ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು ಹೋದ ವರ್ಷದಲ್ಲಿ. ಈಗ ನಾವು ಈ ಮುಂದೆ ಅಂದ್ರೆ 2025ರಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ವರ್ಷದ ಮೇ ತಿಂಗಳವರೆಗೂ ಕೂಡ, ಅಂದ್ರೆ ಈ 2025ನೇ ಸಾಲಿನ ಒಂದು 5 ತಿಂಗಳವರೆಗೂ ಕೂಡ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅನೇಕ ವಿಷಯಗಳಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ನಾವು ಒಂದು ವರ್ಷದ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಗ್ರಹಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಬೃಹಸ್ಪತಿ ಗ್ರಹ, ಶನಿ ಗ್ರಹ, ರಾಹು ಗ್ರಹ ಮತ್ತು ಕೇತು ಗ್ರಹ. ಇದರಲ್ಲಿ ಈ ವರ್ಷದ ಒಂದು 5ನೇ ತಿಂಗಳವರೆಗೂ ಕೂಡ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ನಿಮಗೆ ಸ್ಥಿತವಾಗಿರುವಂಥದ್ದು, ಅದರಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ.
ಹಾಗೆ ಕೇತು ಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಆ ಕೇತು ಗ್ರಹದಿಂದಲೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ವರ್ಷದ ಒಂದು 5 ತಿಂಗಳವರೆಗೂ ಕೂಡ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈಗ ನಾವು ಏನ್ ಮಾಡೋಣ ಅಂತ ಹೇಳಿ ಆದ್ರೆ, ಮೊದಲ 5 ತಿಂಗಳು ನಿಮ್ಗೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಹೇಳಿದ್ನಲ್ಲ, ಮೊದಲು ಒಂದು 5 ತಿಂಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ. ಹಾಗಾಗಿ ಮೊದಲ 5 ತಿಂಗಳಲ್ಲಿ ನಿಮ್ಗೆ ಏನೇನು ಫಲ ಪ್ರಾಪ್ತಿ ಆಗುತ್ತೆ, ಯಾವ ಯಾವ ಉತ್ತಮವಾದ ಫಲದ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಮೊದಲು ಈಗ ನೋಡೋಣ. ಇದಾದ್ಮೇಲೆ ಕೊನೆ 7 ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಮೊದಲ ಒಂದು 5 ತಿಂಗಳಲ್ಲಿ ನಿಮಗೆ ಪ್ರಮುಖವಾಗಿ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತೆ. ಅದಾದ್ಮೇಲೆ ಶಿಕ್ಷಕರಿಗೆ ಮತ್ತೆ ಗಣ್ಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಮತ್ತೆ ಧಾರ್ಮಿಕ ಮುಖಂಡರಿಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ನೂತನವಾದ ವಾಹನಗಳ ಪ್ರಾಪ್ತಿ ಉಂಟಾಗುವಂತಹ ಯೋಗ ಇದೆ. ಅಂದ್ರೆ ಏನಾದ್ರೂ ಹೊಸದಾದಂತಹ ವಾಹನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಅದಕ್ಕೆಲ್ಲ ಈ ವರ್ಷದ ಒಂದು 5 ತಿಂಗಳವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಅಥವಾ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಮೊದಲ ಒಂದು 5 ತಿಂಗಳಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಅನೇಕ ಮೂಲಗಳಿಂದ ಧನಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದ್ರೆ ಈ ಮೊದಲ ಒಂದು 5 ತಿಂಗಳು ಯಾಕೆ ಅಂತ ಹೇಳಿ ಆದ್ರೆ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಅಂದ್ರೆ ಲಾಭ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನಿಮಗೆ ಅನೇಕ ಮೂಲಗಳಿಂದ ಧನಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇರಬಹುದು, ಈ ರೀತಿಯಾಗಿ ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಈ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೇತು ಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಮುಖ್ಯವಾಗಿ ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಯಾವುದಕ್ಕೂ ಕೂಡ ನೀವು ಹೆದರುವುದಿಲ್ಲ, ನಿಮ್ಮಲ್ಲಿ ಅಷ್ಟು ಒಂದು ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಅಣ್ಣ ತಮ್ಮ, ಅಕ್ಕ ತಂಗಿ ಇವರುಗಳ ಒಂದು ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಅವರ ಒಂದು ಸಹಾಯದ ಪ್ರಾಪ್ತಿ ನಿಮಗೆ ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ 5ನೇ ತಿಂಗಳವರೆಗೂ ಕೂಡ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ನೀವು ಇನ್ನೊಂದು ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿ ಆದ್ರೆ, ಇಲ್ಲಿಯವರೆಗೂ ಕೂಡ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ನಡೀತಾ ಇತ್ತು. ಈ ವರ್ಷದ ಮಾರ್ಚ್ 29ನೇ ತಾರೀಕಿನಂದು ಶನಿಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿಂದ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಮುಕ್ತಾಯವಾಗುತ್ತೆ. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಶನಿಗ್ರಹ ಅಷ್ಟಮ ಭಾವದಲ್ಲಿಯೂ ಕೂಡ ಉತ್ತಮವಲ್ಲ, ಅದೇ ರೀತಿಯಾಗಿ ನವಮ ಭಾವದಲ್ಲಿಯೂ ಕೂಡ ಉತ್ತಮವಲ್ಲ. ಆದರೆ ಅಷ್ಟಮ ಭಾವದಲ್ಲಿ ಶನಿಗ್ರಹದಿಂದ ಅತ್ಯಂತವಾಗಿ ತೊಂದರೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನವಮ ಭಾವದಲ್ಲಿ ಅಷ್ಟೊಂದು ತೊಂದರೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ಏನು ಹೇಳಿ, ಈ ಶನಿಗ್ರಹದಿಂದ ಉಂಟಾಗುತ್ತಿದ್ದಂತಹ ಸಮಸ್ಯೆ ಅಂತ ಹೇಳುವಂಥದ್ದು ಒಂದು 3/4 ಭಾಗ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಹಾಗಾಗಿ ಇದೊಂದು ನೀವು ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಅಷ್ಟಮ ಶನಿ ಅಂತ ಹೇಳುವಂಥದ್ದು ಮುಗಿತಾ ಇದೆ. ಒಟ್ಟಲ್ಲಿ ನಾವು ಇಷ್ಟು ಯೋಚನೆ ಮಾಡಿದ್ವಲ್ಲ, ಇದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿ ಆದ್ರೆ, ಈ ವರ್ಷದ ಒಂದು 5ನೇ ತಿಂಗಳವರೆಗೂ ಕೂಡ ನೀವು ಯಾವ ವಿಚಾರಕ್ಕೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ವಿಚಾರದಲ್ಲಿಯೂ ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ. ಮತ್ತೆ ಇನ್ನೊಂದು 7 ತಿಂಗಳು 5ನೇ ತಿಂಗಳು ಆದ ಮೇಲೆ ಏನು ಮಧ್ಯಮವಾಗಿದೆ. ನೀವು ಕೆಲವೊಂದು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಅದು ಯಾವ ವಿಚಾರದಲ್ಲಿ ನೀವು ಜೋಪಾನವಾಗಿರ್ಬೇಕು ಅಂತ ಹೇಳಿ ನಾವು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಹು ಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಯಾವಾಗ? ಮೇ ಆದ್ಮೇಲೆ, 5ನೇ ತಿಂಗಳು ಆದ್ಮೇಲೆ. ಆ ಸಂದರ್ಭದಲ್ಲಿ ನೃಪೈ ಪಂಡಿತೈರ್ ವಂದಿತೋ ನಿಂದಿತ ಸ್ವೈಹಿ ಅಂತ ಹೇಳಿರುವಂಥದ್ದು. ಅಂದ್ರೆ ಏನು, ನಿಮಗೆ ಎಲ್ಲಾ ಜನಗಳು ಕೂಡ ಮರ್ಯಾದೆಯನ್ನು ಕೊಡ್ತಾರೆ ಹೊರಗಡೆ ಎಲ್ಲ, ಆಯ್ತಾ? ಹೊರಗಡೆ ನಿಮಗೆ ಎಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ನಿಮಗೆ ಅತ್ಯಂತವಾಗಿ ಮರ್ಯಾದೆಯನ್ನು ಕೊಡ್ತಾರೆ. ಹೊರಗಡೆ ಎಲ್ಲ ನಿಮಗೆ ಗೌರವದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದ್ರೆ ನಿಂದಿತ ಸ್ವೈಹಿ ಅಂದ್ರೆ ಮನೆಯಲ್ಲಿ ಅಷ್ಟೊಂದು ನಿಮಗೆ ಗೌರವದ ಪ್ರಾಪ್ತಿ ಉಂಟಾಗುವುದಿಲ್ಲ. ಅಥವಾ ತಮ್ಮ ಜನಗಳಲ್ಲಿ ತಮ್ಮ ಸುತ್ತಮುತ್ತ ಇರುವಂತಹ ಜನಗಳು ಅಷ್ಟೊಂದು ನಿಮಗೆ ಗೌರವವನ್ನು ಕೊಡುವುದಿಲ್ಲ. ಅವರಿಂದೆಲ್ಲ ಒಂದು ಸ್ವಲ್ಪ ಅವಮಾನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದ್ರೆ ಹೊರಗಡೆ ಎಲ್ಲ ನಿಮಗೆ ಗೌರವದ ಪ್ರಾಪ್ತಿ ಅಂತ ಹೇಳುವಂಥದ್ದು ತುಂಬಾ ಚೆನ್ನಾಗೇ ಆಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಆದಷ್ಟು ಸುತ್ತಮುತ್ತ ಇರುವಂತಹ ಜನಗಳ ಜೊತೆಗೆ ಆದಷ್ಟು ನೀವು ಉತ್ತಮವಾಗಿ ವ್ಯವಹಾರವನ್ನು ಮಾಡಬೇಕು. ಆದಷ್ಟು ಮನಸ್ತಾಪಗಳಿಗೆ ಅವಕಾಶವನ್ನು ಕೊಡಬಾರದು. ಇದು ರಾಹುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತ
ಸ್ಥಿತವಾಗಿರುವುದರಿಂದಾಗಿ ಇದೊಂದು ವಿಚಾರದಲ್ಲಿ ನೀವು 5ನೇ ತಿಂಗಳು ಆದ್ಮೇಲೆ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕೇತು ಗ್ರಹ ನಿಮಗೆ 5ನೇ ತಿಂಗಳು ಆದ್ಮೇಲೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ಸಂದರ್ಭದಲ್ಲಿ ಮಾತಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅಂದ್ರೆ ನೀವು ಏನೋ ಒಂದು ಒಳ್ಳೆಯದನ್ನೇ ಹೇಳ್ತೀರಿ, ಅಂದ್ರೆ ಯಾರಿಗೋ ಒಳ್ಳೇದಾಗ್ಬೇಕು ಅಂತ ಹೇಳುವಂತ ಕಾರಣಕ್ಕೆ ನೀವೇನೋ ಒಂದು ಮಾತನ್ನ ಹೇಳ್ತೀರಿ, ಈ ರೀತಿ ಮಾಡು ಅಂತ ಹೇಳೋ ಏನೋ ಒಂದು ಒಳ್ಳೇದಾಗ್ಲಿ ಎನ್ನುವಂಥದ್ದು ನಿಮ್ಮ ಉದ್ದೇಶ ಆಗಿರುತ್ತೆ. ಆದ್ರೆ ಅದನ್ನು ಅವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಒಟ್ಟಲ್ಲಿ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಅಥವಾ ನೀವು ಇಲ್ಲಿ ಏನೋ ಒಂದನ್ನ ಮಾತಾಡಿರ್ತೀರಿ, ಯಾವುದೋ ಒಂದು ವ್ಯಕ್ತಿ ಅವರು ಇರುವುದಿಲ್ಲ ನಿಮ್ಮ ಎದುರುಗಡೆ, ಇನ್ನೊಬ್ಬರ ಹತ್ರ ಏನೋ ಹೇಳಿರ್ತೀರಿ, ಇವರು ಹೋಗಿ ಅವರ ಹತ್ರ ಹೇಳುವಂಥದ್ದು ಇರ್ಬೋದು, ಅವನು ನಿನ್ನ ಬಗ್ಗೆ ಈ ಥರ ಮಾತಾಡ್ತಿದ್ದ ಅಂತ ಹೇಳಿ. ಒಟ್ಟಲ್ಲಿ ಈ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಆ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಅದೇ ಹೇಳಿದ್ದು, ಮೇ ಆದ್ಮೇಲೆ ಏನಾಗುತ್ತೆ, ಮೇ ತಿಂಗಳಲ್ಲಿ ಬೃಹಸ್ಪತಿ ಗ್ರಹ ಅಲ್ಲಿವರೆಗೆ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುತ್ತೆ, ಅತ್ಯಂತ ಉತ್ತಮವಾದ ಫಲವನ್ನು ನೀಡುತ್ತಾ ಇರುತ್ತೆ. ಆದರೆ ಮೇ ತಿಂಗಳಲ್ಲಿ ಅದು ದ್ವಾದಶ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಅಲ್ಲಿಂದ ಆ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಶುಭ ಮೂಲೋ ವೇಶ್ಚೈವ ಪ್ರಾಣಿ ವಿಕ್ರಯ ದೂಷಣಂ ಸ್ಥಾನಭ್ರಂಶಂಚ ದಾರಿದ್ರ್ಯಂ ದ್ವಾದಶ ಸ್ಥಾನಗೆ ಗುರವು ಅಂತ ಹೇಳಿರುವಂಥದ್ದು. ಅಂದ್ರೆ ಶುಭ ಮೂಲೋ ವ್ಯಯಶ್ಚೈವ, ಅಂದ್ರೆ ಒಂದಷ್ಟು ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ, ಆಯ್ತಾ. ಆದ್ರೆ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಹೇಳಿರುವಂಥದ್ದು, ಶುಭ ಮೂಲೋ ವ್ಯಯ. ಆ ವ್ಯಯ ಯಾವುದಕ್ಕಾಗುತ್ತೆ, ಒಂದಷ್ಟು ಒಳ್ಳೆಯ ಕೆಲಸಗಳಿಗಾಗುತ್ತೆ, ಅಥವಾ ಧಾರ್ಮಿಕ ಕಾರ್ಯಗಳಾಗಿರ್ಬಹುದು ಈ ರೀತಿಯಾಗಿ, ಅಥವಾ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವುದಕ್ಕಾಗಿರ್ಬಹುದು, ಅಥವಾ ನಿಮ್ಮ ಒಂದಷ್ಟು ಅಭಿವೃದ್ಧಿಗೆ ಆಗಿರಬಹುದು. ಒಟ್ಟಲ್ಲಿ ಒಳ್ಳೆಯದಕ್ಕಾಗಿ ವ್ಯಯ ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಅದೇನು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ನೀವು ಒಂದು ವಿಚಾರದಲ್ಲಿ ನಾನು ಈಗಲೇ ಹೇಳಿರ್ತೀನಿ, ಈಗಲಿಂದಲೇ ನೀವು ಜೋಪಾನವಾಗಿರ್ಬೇಕು. ಅದೇನು ಹೇಳಿ, ಈಗ ನಿಮಗೆ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. 2025ನೇ ಸಾಲಿನ 5ನೇ ತಿಂಗಳವರೆಗೂ ಕೂಡ ನಿಮಗೆ ಅದು ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಈಗೆಲ್ಲ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮವಾಗೇ ಇದೆ. ಹಾಗಾಗಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಈಗಲಿಂದಲೇ ನೀವು ಹಣವನ್ನು ಉಳಿಸಿಕೊಳ್ಳಬೇಕು, ಆಯ್ತಾ. ಆದಷ್ಟು ನೀವು ಉಳಿತಾಯ ಮಾಡಿ ಇಟ್ಕೊಳ್ಬೇಕು. ಯಾಕಂತ ಹೇಳಿ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು 5ನೇ ತಿಂಗಳು ಆದ್ಮೇಲೆ ಒಂದು ಸ್ವಲ್ಪ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆದಷ್ಟು ಈಗಿನಿಂದಲೇ ನೀವು ಹಣವನ್ನು ಉಳಿತಾಯ ಮಾಡಿ ಇಟ್ಟುಕೊಳ್ಳುವಂಥದ್ದು ಉತ್ತಮ. ಈಗೆಲ್ಲ ನೀವು ದುಂದು ವೆಚ್ಚವನ್ನು ಮಾಡಿ ಈಗಲೇ ಪೂರ್ತಿ ಖಾಲಿ ಮಾಡಿ ಇಟ್ಕೊಂಡಿದ್ರೆ ಆ ಸಮಯದಲ್ಲಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಹಾಗೆ ಮಾಡಿಕೊಳ್ಳಬಾರ್ದು, ಆಯ್ತಾ. ಅದಾಯ್ತು. ಅದಾದ್ಮೇಲೆ ಏನು, ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಏನಾಗುತ್ತೆ ಹೇಳಿ, ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ತೀರಿ, ಅದು ಬೆಲೆ ಕಮ್ಮಿ ಇರುತ್ತೆ, ಆದರೂ ಕೂಡ ನೀವು ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು ಇರಬಹುದು. ಅಥವಾ ನೀವು ತೆಗೆದುಕೊಂಡಂತಹ ವಸ್ತು ಉತ್ತಮವಾಗಿಲ್ಲದೆ ಇರುವಂಥದ್ದು, ಅದು ಹಾಳಾಗಿರುವಂಥದ್ದು ಆಗಿರಬಹುದು. ಈ ರೀತಿಯಾಗಿ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಒಂದಷ್ಟು ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಅತ್ಯಂತ ಜೋಪಾನವಾಗಿರಬೇಕಾಗುತ್ತೆ. ಹಾಗೆ ವಸ್ತುವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳು ಕೂಡ ಅತ್ಯಂತ ಜೋಪಾನವಾಗಿರ್ಬೇಕಾಗುತ್ತೆ. ನಿಮಗೂ ಕೂಡ ವ್ಯವಹಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಸ್ಥಾನಭ್ರಂಶ ಅಂತ ಹೇಳಿರುವಂಥದ್ದು, ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ಅಂದ್ರೆ 2025ನೇ ಸಾಲಿನ ಒಂದು 5ನೇ ತಿಂಗಳು ಆದ ಮೇಲೆ ಯಾವುದೇ ದೊಡ್ಡ ಮಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು, ಆಯ್ತಾ. ಅಲ್ಲಿವರೆಗೆ ಏನು ತೊಂದರೆ ಇಲ್ಲ, ಉದ್ಯೋಗದ ವಿಚಾರದಲ್ಲಿ ಏನು ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಳಿ, ಯಾವುದೇ ಸಮಸ್ಯೆ ಇಲ್ಲ. ಆದರೆ 5ನೇ ತಿಂಗಳು ಆದಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನು ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವಂಥದ್ದು, ಮತ್ತೆ ಆದಷ್ಟು ಉದ್ಯೋಗದ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕಾಗುತ್ತೆ. ಆಮೇಲೆ ಅದೇ ಹೇಳಿದ್ನಲ್ಲ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈಗಿನಿಂದಲೇ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನು ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂತಹ ಒಂದು ಯೋಗಗಳು ನಿಮಗೆ ಉಂಟಾಗುತ್ತೆ. ಯಾಕಂದ್ರೆ ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಇರುವುದರಿಂದಾಗಿ. ಇನ್ನು ಒಂದು ವಿಚಾರ ನಿಮ್ಮ ತಪ್ಪು ಇರುವುದಿಲ್ಲ, ಆದರೂ ಕೂಡ ಒಂದಷ್ಟು ಜನರ ಜೊತೆ ಒಂದಷ್ಟು ವಿವಾದಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ತಪ್ಪಿರುವುದಿಲ್ಲ, ಆದರೂ ಕೂಡ ನೀವು ಬಯಸಿಕೊಳ್ಳುವಂತಹ ಸಂದರ್ಭಗಳು ಉಂಟಾಗುವಂಥದ್ದು ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಇದಿಷ್ಟು ಕೂಡ ನಿಮಗೆ ಈ ವರ್ಷದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು.
ತಾತ್ಪರ್ಯ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಮೊದಲ 5 ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಏನು ಇಡೀ ನೀವು ಅವಾಗ ನೀವು ತುಂಬ ಯೋಚನೆ ಮಾಡಬೇಕಿತ್ತು. ಯಾವಾಗ ಅಂತ ಹೇಳಿ ಆದರೆ ಒಂದು ಇಡೀ ವರ್ಷವೇ ತುಂಬ ಹಾಳಾಗೋಗಿದೆಯಪ್ಪ ಅಂತ ಹೇಳಿ ಆದರೆ ಅವಾಗ 1 ವರ್ಷ ಕಳಿಬೇಕಲ್ಲ ಇಷ್ಟೊಂದು ಕಷ್ಟದಲ್ಲಿ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗಿತ್ತು. ಆದರೆ ಆ ರೀತಿ ಇಲ್ಲ 2025ನೇ ಸಾಲಿನಲ್ಲಿ. 12 ತಿಂಗಳಲ್ಲಿ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ಆಯ್ತಾ, ಅಲ್ಲಿಗೆ ಅರ್ಧಕ್ಕರ್ಧ ಏನು 12 ತಿಂಗಳು ಅಂದರೆ 6 ತಿಂಗಳು ಅಂದರೆ ಅರ್ಧ ಆಗುತ್ತೆ. 5 ತಿಂಗಳು ಇಷ್ಟೊಂದು ಉತ್ತಮವಾಗಿದೆ ಅಂದರೆ ಸಾಮಾನ್ಯ ಅರ್ಧದಷ್ಟು ವರ್ಷ ನಿಮಗೆ ಅತ್ಯಂತ ಉತ್ತಮವಾದ ಫಲ ಪ್ರಾಪ್ತಿ ಆಗುತ್ತೆ. ಮತ್ತೊಂದು 7 ತಿಂಗಳು ಹೇಳಿದ್ನಲ್ಲ, ಈಗ ನಾನು ಹೇಳಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ಬಿಟ್ರೆ ಅವಾಗ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ನಾನು ನಿಮಗೆ ಕೆಲವೊಂದು ಸರಳವಾದಂತಹ ಪರಿಹಾರಗಳನ್ನು ಹೇಳ್ತೀನಿ. ಆ ರೀತಿಯಾಗಿ ನೀವು ನಡೆದುಕೊಂಡು ಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅದೇನೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೃಹಸ್ಪತಿ ಗ್ರಹ ಇದೆಯಲ್ಲ, ಅದೀಗ 12 ಭಾವದಲ್ಲಿ ಸ್ಥಿರವಾಗಿದೆಯಲ್ಲ. ಹಾಗಾಗಿ ನೀವು ಆದಷ್ಟು ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಈ ವರ್ಷದಲ್ಲಿ. ಇನ್ನು ಆದಷ್ಟು ನಿಮ್ಮ ಒಂದು ಗುರುವಿನ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಅಂದರೆ ನಿಮಗೆ ಪಾಠವನ್ನು ಮಾಡಿದಂತಹ ವ್ಯಕ್ತಿಗಳಾಗಿರಬಹುದು, ಒಟ್ಟಲ್ಲಿ ನೀವು ಯಾರನ್ನ ನಿಮ್ಮ ಗುರುವಿನ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳಿಗೆ ನೀವು ಗೌರವವನ್ನು ಕೊಡಬೇಕಾಗತ್ತೆ. ಅಂದರೆ ಅವರಿಗೆ ಏನೋ ಒಂದು ಫಲದ ಒಂದು ಸಮರ್ಪಣೆಯನ್ನು ಮಾಡುವಂಥದ್ದು ಇರಬಹುದು. ಒಟ್ಟಲ್ಲಿ ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು. ಹಾಗೆ ಆದಷ್ಟು ಅವರಿಗೆ ಒಂದು ಗೌರವವನ್ನು ನೀವು ನೀಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಪ್ರತಿ ಗುರುವಾರದ ದಿನ ಆದಷ್ಟು ಗೋಮಾತೆಗೆ ಆಹಾರವನ್ನು ನೀಡಿ ನಮಸ್ಕರಿಸಿಕೊಳ್ಳುವಂಥದ್ದು ಆದಷ್ಟು ಒಳ್ಳೆಯದು. ಆಯ್ತಾ, ಇದಿಷ್ಟನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಬೃಹಸ್ಪತಿ ಗ್ರಹ 12 ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಉಂಟಾಗಬಾರ್ದಲ್ಲ. ಈ ರೀತಿಯಾಗಿ ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಜೊತೆಗೆ ನೀವು ಶಾಸ್ತ್ರದಲ್ಲೇ ಹೇಳಿರುವಂತಹ ಕೆಲವೊಂದು ವಾಕ್ಯಗಳನ್ನು ಹೇಳ್ತೀನಿ. ನೀವು ಆ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಹಾಗಾಗಿ ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಏನು ಹೇಳಿರುವಂಥದ್ದು, ದೇವಬ್ರಾಹ್ಮಣ ವಂದನಾತ್ ಗುರುವಚ ಸಂಪಾದನಾತ್ ಪ್ರತ್ಯಹಂ ಸಾಧೂನಾಮಭಿಭಾಷಣಾತ್ ಶ್ರುತಿರವಶ್ರೇಯ ಕಥಾಕರ್ಣನಾತ್ ಹೋಮಾದಧ್ವರ ದರ್ಶನಾತ್ ಶುಚಿಮನೋಭಾವಾತ್ ಜಪಾದ್ದಾನತೋ ನೋ ಕುರ್ವಂತಿ ಕದಾಚಿದೇವ ಪುರುಷಸ್ಸೈವಂ ಗ್ರಹಾಃ ಪೀಡನಂ ಅಂತ ಹೇಳಿರುವಂಥದ್ದು. ದೇವಬ್ರಾಹ್ಮಣ ವಂದನಾತ್ ಅಂದರೆ ಆದಷ್ಟು ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಮತ್ತೆ ಯಾರು ಆದಷ್ಟು ಸಜ್ಜನರಾಗಿರ್ತಾರೋ ಅಂಥವರಿಗೆ ನಮಸ್ಕರಿಸುವಂಥದ್ದು, ಇಂಥದ್ದನ್ನೆಲ್ಲ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಗುರುವಚ ಸಂಪಾದನಾತ್ ಪ್ರತ್ಯಹಂ, ಪ್ರತಿ ದಿವಸವೂ ಕೂಡ ಗುರುಗಳು ಯಾವ ರೀತಿಯಾಗಿ ಹೇಳಿದ್ದಾರೋ ಅದೇ ರೀತಿಯಾಗಿ ನಡೆದುಕೊಳ್ಬೇಕು, ಅವರ ಮಾತಿಗೆ ತಪ್ಪಬಾರದು. ಇನ್ನು ಸಾಧೂನಾಂ ಅಭಿಭಾಷಣಾತ್, ಏನು ಸಜ್ಜನರ ಒಂದು ಸಂಘವನ್ನು ಮಾಡಬೇಕು, ಆದಷ್ಟು ಅವರಿಗೆ ಗೌರವವನ್ನು ನೀಡಬೇಕು. ಶ್ರುತಿರವ ಶ್ರೇಯ ಕಥಾಕರ್ಣನಾಥ್, ಆದಷ್ಟು ಪುರಾಣಗಳ ಕಥೆಗಳನ್ನು ಶ್ರವಣ ಮಾಡಬೇಕು, ಒಳ್ಳೊಳ್ಳೆಯ ವಿಷಯಗಳನ್ನು ಆದಷ್ಟು ಕೇಳಿಸಿಕೊಳ್ಳಬೇಕು. ಇನ್ನು ಹೋಮಾದಧ್ವರ ದರ್ಶನಾಥ್, ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ಹೇಳಿ ಆದ ಪಕ್ಷದಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿ, ಅಂದರೆ ಹೋಮವನ್ನು ಮಾಡಿಸುವಂಥದ್ದಿರಬಹುದು ಅಥವಾ ಪೂಜೆಗಳನ್ನು ಮಾಡಿಸುವಂಥದ್ದಿರಬಹುದು. ಈ ರೀತಿಯಾಗಿ ಆದಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿ. ಆಗಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಏನು ಹೇಳಿರುವಂಥದ್ದು, ಅಲ್ಲಿ ಯಾರಾದರೂ ಏನು ಹೋಮವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅಲ್ಲಿ ನಿಮ್ಮ ಕೈಯಿಂದ ಏನಾಗುತ್ತೋ ಆ ರೀತಿಯಾದಂತಹ ಸಹಾಯವನ್ನು ಮಾಡಿ. ಆಯಿತಾ, ಅದಾದ್ಮೇಲೆ ಶುಚಿ ಮನೋಭಾವ, ಮುಖ್ಯವಾಗಿ ಏನು ಶುದ್ಧವಾದಂತಹ ಮನಸ್ಸನ್ನು ಇಟ್ಕೊಳ್ಬೇಕು. ಆಯಿತಾ, ಮುಖ್ಯವಾಗಿ ಇದು ಏನು ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಮಾಡಬಾರ್ದು, ಮನಸ್ಸಲ್ಲೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಹೇಳಿ ಯೋಚನೆಯನ್ನು ಮಾಡಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವ ಹಾಗೆ ನಾವು ಯೋಚನೆಯನ್ನು ಮಾಡಬೇಕು. ನಮ್ಮ ಕೆಲಸವೂ ಕೂಡ ಅದೇ ರೀತಿಯಾಗಿ ಇರಬೇಕು. ಆಯಿತಾ, ಶುಚಿ ಮನೋಭಾವ. ಜಪಾತ್, ಭಗವಂತನ ಒಂದು ನಾಮದ ಸ್ಮರಣೆಯನ್ನು ಮಾಡಬೇಕು, ಭಗವಂತನ ಧ್ಯಾನವನ್ನು ಮಾಡಬೇಕು, ಭಗವಂತನ ಸ್ತೋತ್ರಗಳ ಪಠನೆಯನ್ನು ಪ್ರತಿದಿನವೂ ಕೂಡ ಮಾಡಬೇಕು. ದಾನತಃ ಅಂದರೆ ದಾನವನ್ನು ಮಾಡುವಂಥದ್ದು, ಯಾವ ವ್ಯಕ್ತಿಗಳಿಗೆ ಉತ್ತಮವಾದ ವ್ಯಕ್ತಿಗಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ದಾನವನ್ನು ಕೊಡುವಂಥದ್ದು. ಈ ರೀತಿಯಾಗಿ ನೀವು ನಡೆದುಕೊಳ್ಬೇಕು. ಈ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ಏನು ಹೇಳಿರುವಂಥದ್ದು, ನೋ ಕುರುವಂತಿ ಕದಾಚಿದೇವ ಪುರುಷ ಸೇವಂ ಗ್ರಹಾಃ ಪೀಡನಂ. ಈ ರೀತಿಯಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗೆ ಯಾವುದೇ ಗ್ರಹ ಏನು ಕೂಡ ತೊಂದರೆಯನ್ನು ಕೊಡುವುದಿಲ್ಲ ಅಂತ ಹೇಳಿರುವಂಥದ್ದು. ಈಗ ಬೃಹಸ್ಪತಿ ಗ್ರಹ ಬೇಕಾದರೆ 12 ಭಾವದಲ್ಲೇ ಸ್ಥಿತವಾಗಿರಲಿ, ರಾಹು ಗ್ರಹ ಅಷ್ಟಮ ಭಾವದಲ್ಲೇ ಸ್ಥಿತವಾಗಿರಲಿ, ಕೇತು ಗ್ರಹ 2ಯ ಭಾವದಲ್ಲೇ ಸ್ಥಿತವಾಗಿರಲಿ, ಯಾವುದು ಕೂಡ ನಿಮಗೇನೂ ಕೂಡ ಸಮಸ್ಯೆ ಉಂಟಾಗುವುದಿಲ್ಲ. ಯಾಕೆ ಅಂತ ಹೇಳಿ ಆದರೆ ಈ ರೀತಿಯಾಗಿ ನೀವು ನಡೆದುಕೊಳ್ಬೇಕು.
ಈ ರೀತಿಯಾಗಿ ನಡೆದುಕೊಂಡ್ರೆ ಯಾವ ಪರಿಸ್ಥಿತಿ ಬೇಕಾದರೂ ಚೆನ್ನಾಗಿಲ್ಲದೆ ಇದ್ರೂ ಕೂಡ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ಗ್ರಹಗಳು ಏನು ಸ್ವಂತವಾಗಿ ಅಂದರೆ ಇವನು ನನಗಿಷ್ಟ, ಇವನಿಗೆ ಒಳ್ಳೇದು ಮಾಡೋಣ, ಇವನನ್ನು ಕಂಡ್ರೆ ನಂಗೆ ಆಗೋದಿಲ್ಲಪ್ಪ, ಇವನಿಗೆ ಕೆಟ್ಟದ್ದು ಮಾಡೋಣ ಅಂತ ಹೇಳಿ ಏನಿಲ್ಲ. ಅವಕ್ಕೆ ಯಾಕೆ ಆ ಭಾವನೆ ಇರುತ್ತೆ? ಆದರೆ ಅವುಗಳು ಫಲವನ್ನು ನೀಡುವಂಥದ್ದು ಯಾವುದನ್ನು ಆಧರಿಸಿ? ನಾವು ಮಾಡುವಂತಹ ಕರ್ಮಗಳನ್ನು ಆಧರಿಸಿ ಅಲ್ವಾ. ನಾವು ಹಿಂದೆ ಯಾರಿಗೋ ಒಂದಷ್ಟು ಒಳ್ಳೇದು ಮಾಡಿದ್ದೀವಿ ಅಂತ ಹೇಳಿ ಆದ ಪಕ್ಷದಲ್ಲಿ ನಮಗೆ ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ. ನಾವು ಒಂದಷ್ಟು ಕೆಟ್ಟದ್ದು ಮಾಡಿದ್ದೀವಿ ಅಂತ ಹೇಳಿ ಆದ ಪಕ್ಷದಲ್ಲಿ ನಮಗೆ ಕೆಟ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಿರುವಂಥದ್ದು, ಈಗ ಹೇಳಿದ್ನಲ್ಲ, ಈ ರೀತಿಯಾಗಿ ನೀವು ಧಾರ್ಮಿಕವಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ, ನೀವು ಒಳ್ಳೆ ರೀತಿಯಿಂದ ನಡೆದುಕೊಳ್ತಿದ್ದೀರಿ ಅಂತ ಹೇಳಿ ಆದ ಪಕ್ಷದಲ್ಲಿ ನಿಮ್ಗೆ ಅದು ಹೇಗೆ ಕೆಟ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಕ್ಕೆ ಅವಕಾಶ ಇದೆ ಅಲ್ವಾ. ಅದಕ್ಕೋಸ್ಕರ ನಾನೀಗ ಹೇಳಿದ್ನಲ್ಲ, ಆ ರೀತಿಯಾಗಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ಈ ವರ್ಷ ಚೆನ್ನಾಗೇ ಇದೆ. ಅಂದರೆ ಮೊದಲ ಒಂದು 5 ತಿಂಗಳಂತೂ ಅತ್ಯಂತ ಉತ್ತಮವಾಗಿದೆ, ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಇನ್ನೊಂದು 7 ತಿಂಗಳಲ್ಲೂ ಕೂಡ ನಾನೀಗ ಹೇಳಿದ ರೀತಿಯಲ್ಲಿ ನೀವು ನಡೆದುಕೊಂಡಿದ್ದಂತಹ ಪಕ್ಷದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಹಾಗಾಗಿ ನೀವು ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಇನ್ನೊಂದು ಏನು ಅಂತ ಹೇಳಿ ಅಂದರೆ, ಈಗ ಬೃಹಸ್ಪತಿ ಗ್ರಹ ದ್ವಾದಶ ಭಾವಕ್ಕೆ ಬಂದವಾಗ ಸಮಸ್ಯೆ ಉಂಟಾಗುತ್ತೆ, ರಾಹುಗ್ರಹ ಅಷ್ಟಮ ಭಾವಕ್ಕೆ ಹೋದವಾಗಲೂ ಸಮಸ್ಯೆ ಉಂಟಾಗುತ್ತೆ, ನವಮ ಭಾವದಲ್ಲಿಯೂ ಕೂಡ ಶನಿಗ್ರಹದ ಸ್ಥಿತಿ ಅಷ್ಟೊಂದೇನು ಉತ್ತಮ ಅಲ್ಲ, ಇನ್ನು ಕೇತುಗ್ರಹವು ದ್ವಿತೀಯ ಭಾವದಲ್ಲಿ ಇರುವಂಥದ್ದು ಅಷ್ಟೊಂದು ಉತ್ತಮವಲ್ಲ. ಹೇಗೆ ಗೊತ್ತಾಯಿತು ನಮಗಿದೆಲ್ಲ? ಶಾಸ್ತ್ರವೇ ಹೇಳಿರುವಂಥದ್ದು, ಹೌದಾ. ಇದನ್ನೆಲ್ಲ ಹೇಳಿದೆ, ಈ ರೀತಿಯಾಗಿದ್ದರೆ ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ. ಅದು ಸತ್ಯ, ನಮ್ಮ ಅನುಭವದಲ್ಲೂ ಇದೆ. ಅದೇ ಶಾಸ್ತ್ರ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗ್ತಿಲ್ಲ ಅಂತ ಹೇಳೋದನ್ನು ಅದೇ ಶಾಸ್ತ್ರ ಹೇಳ್ತಿದೆಯಲ್ಲ. ಹಾಗಾಗಿ ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಶಾಸ್ತ್ರಗಳ ವಾಕ್ಯಗಳು ಯಾವತ್ತೂ ಕೂಡ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಲ್ಲಿ ಹೇಳಿದಂತೆ ನೀವು ಧಾರ್ಮಿಕವಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮ್ಗೆ ಯಾವ ಸಮಸ್ಯೆಯೂ ಕೂಡ ಉಂಟಾಗುವುದಿಲ್ಲ. ಹಾಗಾಗಿ ನಾನೀಗ ಯೋಚನೆ ಮಾಡಿದ್ನಲ್ಲ, ಆ ರೀತಿಯಾಗಿ ನಡೆದುಕೊಳ್ಳಿ, ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ನಿಮಗೆ ಎಲ್ಲ ವಿಷಯದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.